ಪ್ರತಿಯೊಂದು ದಿವಸ ಏನೋ ವಿಚಾರ ಕೊಡಬೇಕು ಅಂತೀವಿ. ನೋಡಿ, ಮಂಗಳವಾರ ಶುಕ್ರವಾರ ನಾವು ನೀವೆಲ್ಲ ಸೌಂದರ್ಯ ಲಹರಿ ಜಗನ್ಮಾತೆಯನ್ನು ಸ್ಮರಣೆ ಮಾಡಿಕೊಳ್ಳೋ ಒಂದು ವಿಶೇಷತೆ. ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ಉಪ್ಪಿನಕಾಯಿ, ನಾಳೆ ದಿವಸ ರವೆ ಗಂಜಿ, ನಾಡಿದ್ದು ವಿಶೇಷವಾಗಿ ಒರಳು ಶಾವಿಗೆ, ಅದಾದಮೇಲೆ ಒತ್ತು ಶಾವಿಗೆ, ಅದಾದಮೇಲೆ ಚಿತ್ರಾನ್ನ. ಏನು ಚೆನ್ನಾಗಿರುತ್ತೆ ಒಂದೊಂದು ರುಚಿ ಅಲ್ವಾ? ಆ ರುಚಿಗಳನ್ನು ಆಧ್ಯಾತ್ಮಗಳು ಕೊಡೋದು ಎಷ್ಟು ಕಷ್ಟ ಅಂದರೆ ನಿಮ್ಮನ್ನೆಲ್ಲ ಕೂಡಿಸ್ಕೊಳ್ಳೋದೇ ದೊಡ್ಡ ಕಷ್ಟ. ಅದಕ್ಕೆ ಪ್ರತಿಯೊಬ್ಬರನ್ನು ಕೂಡಿಸ್ಕೋಬೇಕಾದ್ರೆ ಎಲ್ಲ ಬಾಲಗಳನ್ನ ಕಟ್ಟಾಕಿ ಹೀಗೆ ಹಿಡ್ಕೊಂಡ್ರೆ ಆವಾಗ ವಿಶೇಷವಾಗಿ ನಡೀತಕ್ಕಂಥ ಕಾರ್ಯಕ್ರಮ ವಿಚಾರಮಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನೇನು ಮಾಡಿದೆ, ಬುಧವಾರ ಶನಿವಾರ ಏನೂ ಬಿಡಬಾರ್ದು ಅಂತ ಹೇಳಿ, ಬುಧವಾರ ಶನಿವಾರ ಯಾರ್ದೋ ಬುಧವನ ಮತ್ತು ಶನಿವಾರ ಅವರಿಬ್ಬರ ವಾರದಲ್ಲಿ ಸಾಕ್ಷಾತ್ ಮಹಾವಿಷ್ಣು, ಅದಕ್ಕೆ ವಿಷ್ಣು ಸಹಸ್ರನಾಮ. ಇನ್ನೇನು ಭಾಳ ಜನ ಕೇಳ್ಕೊಂಡ್ರು, ಗುರುಗಳೇ ಇನ್ನೆರಡು ದಿವಸ ಬಿಟ್ಬಿಟ್ಟಿದ್ದೀರಂತ. ಹರಿಷಡ್ವರ್ಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಅದಕ್ಕೆ ಸೋಮವಾರ ಗುರುವಾರ ವಿಶೇಷವಾಗಿ ಪರಮೇಶ್ವರನ ವಾರ. ಅದಕ್ಕೆ ನಾನೇನು ಹೇಳ್ತೀನಿ, ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಈ ಕಡೆ ಮಹಾವಿಷ್ಣು, ಆ ಕಡೆ ಪರಮೇಶ್ವರ. ಏನು ಆನಂದವೋ! ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಂಸ್ಥಾನ ಸಾರ್ಥಕವಾಯಿತು. ಅದಕ್ಕೆ ನಿಮ್ಮೆಲ್ಲರಿಗೂ ವೀಕ್ಷಕರಿಗೆ ವಿಶೇಷವಾಗಿ ಇವತ್ತಿನ ದಿವಸದಿಂದ ಗುರುವಾರದಿಂದ ಪ್ರತಿ ಸೋಮವಾರ ಗುರುವಾರ ಜ್ಞಾಪಕ ಇಟ್ಟು ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತೀನಿ. ಕಾಶಿ ಯಾತ್ರೆಗೆ ಹೆಂಗಪ್ಪ ಕರ್ಕೊಂಡು ಹೋಗ್ತೀನಿ ಅಂದರೆ, ಬಸ್ ಮಾಡಿ ನಿಮ್ಮನ್ನೆಲ್ಲ ಟೂರ್ ಮಾಡಿ ಕರ್ಕೊಂಡು ಹೋಗೋದು ಅಂತಲ್ಲ, ಇಲ್ಲೇ ಕರ್ಕೊಂಡು ಆ ಮಾರ್ಗಕ್ಕೆ ಕರ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ಖರ್ಚೇ ಇಲ್ಲದೆ ಆಗಬೇಕು. ಭಾಳ ಜನ ಕೆಲವ್ರಿಗೆ ಏನಂದರೆ, ದುಡ್ಡು ದೇವ್ರಿಗೆ ಹಾಕಯ್ಯ ಅಂದರೆ ಕೆರೆ ನೀರು ಕೆರೆಗೆ ಚೆಲ್ಲಂದರೆ ಏನು ಅಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕೇನ್ರಿ ಅಂತಾರೆ. ಕಾಶಿಗೆ ಜೀವನದಲ್ಲಿ ಒಂದ್ಸಲಿ ಹೋಗಿ ಬರಬೇಕು ಅನ್ನೋದು ಜೀವನದ ಸಾರ. ಅಂಥ ಒಂದು ಕಾಶಿ ಯಾತ್ರೆಯಲ್ಲಿ ನೀವು ಪಾಲ್ಗೊಳ್ಬೇಕು ಅಂದರೆ, ಕಾಶಿ ವಿಶ್ವನಾಥ ಯಾರು ಅಂತ ತಿಳ್ಕೋಬೇಕು. 12 ಜ್ಯೋತಿರ್ಲಿರ್ತಕ್ಕಂಥ ನಿವಾಸ, ಜಗತ್ತಿನ ಮಹಾ ಸ್ಮಶಾನ. ಗಿನ್ನಿಸ್ ರೆಕಾರ್ಡಲ್ಲಿ ಹಾಕಬೇಕು, ಆದರೆ ಗೊತ್ತೇ ಇಲ್ಲ ಏನರ್ಥ ಅಂದರೆ, ಇಡೀ ಜಗತ್ತಿಗೆ ದೊಡ್ಡ ಸ್ಮಶಾನ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಾರ್ಷಲ್. ಅಂದರೆ ಅಲ್ಲಿ ನಾವು ಹೆಣಗಳನ್ನು ಸುಡ್ತಕ್ಕಂಥ ಒಂದು ವಿಚಾರ ಇಡೀ ಕಾಶಿ ಕ್ಷೇತ್ರ. ಅಲ್ಲಿ ಕಾಶಿ ಕ್ಷೇತ್ರಕ್ಕೆ ವಾರಣಾಸಿ ಕರೀತಾರೆ. ನೀವೆಲ್ಲ ಅನ್ಕೊಂಡಾಗೆ ವಾರಣಾಸಿ ಅಲ್ಲ, ಅದು ವರುಣ ಅಸಿ. ವರುಣ ಅನ್ನೋ ಒಂದು ನದಿ, ಅಸಿ ಅನ್ನೋ ನದಿ, ಮಧ್ಯದಲ್ಲಿ ಕಾಶಿ ಯೋನಿ ಆಕಾರದಲ್ಲಿರ್ತಕ್ಕಂಥ ಕಾಶಿ ಮಹಾರಾಜರು ಇಟ್ಟಿರ್ತಕ್ಕಂಥ ಕಾಶಿ ವಿಶ್ವನಾಥ ದೇವಸ್ಥಾನದ ಕ್ಷೇತ್ರ. ಮೊದಲು ವಿಶ್ವನಾಥನಿಗೆ ಸ್ವಾಗತಿಸ್ಬಿಡೋಣ ಕಾಶಿ ಯಾತ್ರೆಯಲ್ಲಿ. ಬನ್ನಿ ವೀಕ್ಷಕರೇ. ನೋಡಿದ್ರಾ? ಅದಕ್ಕೆ ಹೇಳೋದು, ಶಿವತಾಂಡವ ನಾಟ್ಯದಲ್ಲಿ ಆಹಾ ಏನು ರಾಗಗಳು, ಅವನ ಮೃದಂಗ, ಆ ಡಮರುಗ, ಆ ನಾದ ಜೊತೆಗೆ ಆ ಕಾಶಿ ವಿಶ್ವನಾಥ ಹಂಗೆ ಬಂದರೆ ಮೈ ರೋಮಾಂಚನ ಆಗ್ಬಿಡುತ್ತೆ. ಏನಂತೀರಾ? ಅದಕ್ಕೆ ಕಾಶಿ ಕ್ಷೇತ್ರಕ್ಕೆ ಬಂದಿರತಕ್ಕ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಸೂಚನೆ ಏನಂದರೆ, ಪ್ರತಿ ಗುರುವಾರ ಸೋಮವಾರ ಕಾಶಿ ದರ್ಶನ. ಆದರೆ ಸ್ವಲ್ಪ ತೋರಿಸ್ಕೊಂಡು ಹೋಗೋಣ. ದಿನನಿತ್ಯ ನಾನೇನು ಮೊದಲೆಲ್ಲ ಹೇಳಿರ್ತಕ್ಕಂಥ ವಿಶ್ವನಾಥ ಕಾಶಿ ಯಾತ್ರೆ ಕರ್ಕೊಂಡು ಹೋದೆ. ರಾಮೇಶ್ವರದಿಂದ ಕಾಶಿಗೆ ಹೀಗೆ ಹೋಗಬೇಕು ಹಾಗೆ ಹೋಗಬೇಕು ಅಂತ. ಆದರೆ ಕಾಶಿ ದರ್ಶನ ಮಾಡಿಸ್ತಿಲ್ಲ. ಕಾಶಿ ದರ್ಶನ ಹೇಗೆ ಮಾಡಿಸ್ಬೇಕು, ಹೆಣಗಳೆಲ್ಲಿ ಸುಡ್ತಾ ಇರ್ತಾರೆ, ಹೇಗೆ ಸುಡ್ತಾರೆ, ಎಷ್ಟು ವಿಶೇಷವಾಗಿರ್ತಕ್ಕಂಥ ಘಾಟುಗಳಿದೆ. 64 ಘಾಟುಗಳು, 64 ಪೀಠದ ಸಮಾನವಾಗಿರ್ತಕ್ಕಂಥ 64 ಘಾಟುಗಳಲ್ಲಿ ಒಂದೊಂದು ಘಾಟದಲ್ಲಿ ಒಂದೊಂದು ದಂಡೆ. ಆ ದಂಡೆಗಳಲ್ಲಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 3 ಮಹಾ ಸ್ಮಶಾನ. ಒಂದು ಮಣಿಕರ್ಣಿಕಾ ಘಾಟ್, ಒಂದು ಹರಿಶ್ಚಂದ್ರ ಘಾಟ್, ಒಂದು ವೈಕರ್ಣಿಕಾ ಘಾಟ್. ಈ 3 ಘಾಟಲ್ಲಿ ಬರೀ ಹೆಣಗಳನ್ನು ಸುಡ್ತಾ 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 ಎಷ್ಟು ಯುಗಗಳು ಕಳೆದೋಯ್ತು ಅಂದರೆ, ಹರಿಶ್ಚಂದ್ರನ ಕಾಲದಿಂದ ಈಗಿನವರೆಗೂ ಸುಡ್ತಾನೇ ಇದ್ದಾರೆ. ಅದಕ್ಕೆ ಇಂಥ ಒಂದು ಘಾಟಲ್ಲಿ ವಾಸನೆ ಅಂತಕ್ಕಂಥದ್ದು ಬಹಳ ಜನಕ್ಕೆ ಆಗೋದೇ ಇಲ್ಲ. ಕೆಲವ್ರಿಗಂತೂ ಅಯ್ಯೋ ಹಬ್ಬ ಏನು ಹೆಣಗಳು ಅಂದರೆ ನೀವು ಗೊತ್ತಿಲ್ಲ. ಅಲ್ಲಿ ಮರದ ರಾಶಿಗಳಿದೆಯಲ್ಲ, ಆ ಮರದ ರಾಶಿಗಳಲ್ಲಿ ಕಾಶಿ ವಿಷಯವಾಗಿರ್ತಕ್ಕಂಥ ವಿಚಾರ ಅಂದರೆ ಏನು ಗುರುಗಳು ಎತ್ತಿದ ತಕ್ಷಣ ಹೆಣದ ಬಗ್ಗೆ ಮಾತಾಡ್ತಾರೆ. ಕಾಶಿ ಅಂದ್ರೇ ಸ್ಮಶಾನ ಅಲ್ವೇನ್ರಿ, ಅದ್ರ ಬಗ್ಗೆನೇ ವಿಚಾರ. ಎಲ್ಲ ಜಗತ್ತಲ್ಲಿ ಯಮಶಾಸನ ಶುರು ಮಾಡೋಕ್ಕೆ ಮೊದಲು ಕಾಶಿ ಯಾತ್ರೆ ಮಾಡಿಸಿದ್ರೆ ಮನುಷ್ಯನಿಗೆ ಸಾಕಪ್ಪ ಅನ್ಬೇಕು. ಅದಕ್ಕೆ ಶಿವರಾತ್ರಿಯಲ್ಲಿ ನಾನು ನಿಮಗೇನು ಮಾಡ್ತಾ ಇದ್ದೀನಿ ಅಂದರೆ, ಪ್ರಳಯ ರುದ್ರ ಶನೇಶ್ಚರ ಯಾಗ, ಲೋಕವನ್ನು ಉಳಿಸಕ್ಕೆ ಧರ್ಮಯಾಗ, ನಮ್ಮ ಸಂಸ್ಥೆಯ ಮುಖಾಂತರವಾಗಿ ನಾನು ನಿಮಗೆ ಹೇಳ್ತಾ ಇರೋ ಒಂದು ಸುಯೋಗ. ನಿಮ್ಮೆಲ್ಲರ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಪ್ರಳಯ ರುದ್ರ ಶನೇಶ್ಚರ ಮಹಾಯಾಗ ಆ ಶಿವರಾತ್ರಿಗೆ. ಅದಕ್ಕೆ ಆ ಶಿವರಾತ್ರಿವರೆಗೂ ನಾವೆಲ್ಲ ಕಾಶಿ ಯಾತ್ರೆ ಕರ್ಕೊಂಡು ಹೋದಾಗ
ಜನಗಳು ಹೋಗ್ತಾರಲ್ವಾ, ಕರ್ಕೊಂಡು ಹೋಗಕ್ಕೆ ಯಾರಾದರೂ ಬೇಡವೇನ್ರಿ? ಅದಕ್ಕೆ ನೀವೆಲ್ಲ ಹೋಗದಿದ್ದ ಹಾಗೆ ನಾನು ಯಾಗ ಮಾಡ್ತೀನಿ. ಯಾಗ ಮಾಡಿದಾಗ ಒಂದು ದೋಣಿ ಇಟ್ಕೊಂಡಿದ್ದೀನಿ, ಕಾಪಾಡಕ್ಕೆ ಒಂದು ಧರ್ಮ ಮಾರ್ಗ. ಧರ್ಮದಲ್ಲಿ ನೀವು ಕೂತ್ಕೊಂಡ್ರೆ ದೋಣಿ ದೊಡ್ಡದಾಗ್ತಾ ಹೋಗುತ್ತೆ. ಎಲ್ಲರನ್ನೂ ಕಾಪಾಡಕ್ಕೆ ಎಷ್ಟು ಮಟ್ಟಕ್ಕೆ ಪ್ರಯತ್ನ ಆಗುತ್ತೋ ಪ್ರಯತ್ನ ಪಡೋಣ. ನಾಸ್ತಿಕರು, ಎಲ್ಲ ವಿಶೇಷವಾಗಿರ್ತಕ್ಕಂಥ ದೌರ್ಜನ್ಯರು, ಸುಲಿಗೆ ಮಾಡ್ತಕ್ಕಂಥವ್ರು ಎಲ್ಲ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಲಿ. ಪ್ರಯತ್ನ ಭಗವಂತನಲ್ಲಿ ಧರ್ಮ. ಆ ಧರ್ಮ ಮಾರ್ಗದಲ್ಲಿ ಇವತ್ತಿನ ಕಾಶಿ ಗುರು ಪರಂಪರೆಯಾಗಿ ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂದರೆ, ಇನ್ನ ಮೇಲೆ ಇರತಕ್ಕಂಥ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ. ಈ ಸುತಾಲಯ ಅಂತಕ್ಕಂಥದ್ದು ಏನು ಹೇಳುತ್ತೆ, ಸ್ನಾನದಲ್ಲಿ ಒಂದು ದೇವಾಲಯ ಥರ ಕಟ್ಟಬೇಕಂತೆ ಹೆಣದ ಚಟ್ಟವನ್ನು. ಆ ಚಟ್ಟವನ್ನು ಕಟ್ತಾ ಇದ್ದ ಸಮಯದಲ್ಲಿ ನಾವು ಸೌದೆಗಳನ್ನು ಜೋಡಿಸಲ್ಲ, ಹೆಣವನ್ನು ಹೀಗೇ ಜೋಡಿಸ್ಬೇಕು ಅನ್ನೋ ಶಾಸ್ತ್ರ ಸಂಪ್ರದಾಯ. ತಲೆ ಕೆಳಗೆ ವಿಶೇಷವಾಗಿ ಬೆರಣಿಯನ್ನಿಡಬೇಕು, ಕೈ ಹಸ್ತಗಳ ಕೆಳಭಾಗದಲ್ಲಿ ತಿರುಗಿಸಿ ಬೆರಣಿಯನ್ನಿಡಬೇಕು, ಅಂಗಗಳ ಭಾಗದಲ್ಲಿ ಬೆರಣಿಯನ್ನಿಡಬೇಕು, ಪಾದಗಳ ಭಾಗದಲ್ಲಿ ಬೆರಣಿ ಇಡಬೇಕು. ಎರಡು ಕಾಲುಗಳ ಹೆಬ್ಬೆಟ್ಟನ್ನು ವಿಶೇಷವಾಗಿ ಬೆರಣಿಯನ್ನು ಆಳೋ ಥರ ಒಂದು ಕಿರಿಗಂಟನ್ನು ಕಟ್ಟಬೇಕು. ಕೈಗಳಿಗೆ ವಿಶೇಷವಾಗಿ ಬೇಡಿ ಹಾಕದ ಹಾಗೆ ಅಲ್ಲಿ ಬೆರಣಿಯನ್ನಿಟ್ಟು ಕರ್ಪೂರವನ್ನು ಹಾಕಬೇಕು. ತುಪ್ಪವನ್ನು ನಾಸಿಕಾಂ ಬ್ರಹ್ಮ ಅಂತ ಮೂಗಿಗೆ, ಕಣ್ಣಿಗೆ, ವಿಶೇಷವಾಗಿ ಬಾಯೊಳಗೆ ಆ ತುಪ್ಪವನ್ನು ಹಾಕಬೇಕು. ಅಕ್ಕಿಯನ್ನು ವಿಶೇಷವಾಗಿ ಕಾಲಾಯ ತಸ್ಮೈ ನಮಃ, ಭೂಮಿ ಋಣ, ಅನ್ನದ ಋಣ, ಮುಗಿದೋಯ್ತು ನಿನ್ನ ಕರ್ಮ ಅಂತೇಳಿ ಆ ಅಕ್ಕಿಯನ್ನು ಬಾಯಿಗೆ ಹಾಕೇ ಬಿಡಬೇಕು. ಹಾಕಕ್ಕೆ ಮೊದಲು ಗಂಗಾ ದರ್ಶನ ರೂಪಿಯಮಿಂತ ಆ ಹೆಣಕ್ಕೆ ಸ್ನಾನ ಮಾಡಿಸಲೇಬೇಕು. ಇಂಥ ಒಂದು ಸ್ನಾನವನ್ನು ಶುಚಿರ್ಭೂತವಾಗಿರ್ತಕ್ಕಂಥ ದೇಹದಲ್ಲೇ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ರೆ, ವಿಶೇಷವಾಗಿ ನಾವು ನೀವು ನಂಬದೇ ಇರತಕ್ಕಂಥ ವಿಚಾರ ಏನು ಹೇಳುತ್ತೆ, ಮುಸಲ್ಮಾನರ ಜೀವನದಲ್ಲಿ ಎಷ್ಟೋ ಜನ ಸಾಯಬೇಕು ಅಂತ ಇಷ್ಟಪಡ್ತಾರೆ, ಅದರಲ್ಲೂ ಕಾಶಿಯಲ್ಲಿ ಸಾಯಬೇಕು ಅಂತ ಮಷ್ಟದ ಜನ ಇಷ್ಟಪಡ್ತಾರೆ. ಕಾಶಿ ಹತ್ರ ಮೋಕ್ಷವಂತೆ ಅಂದರೆ ನೀವೆಲ್ಲ ಅನ್ಕೊಂಡ ಹಾಗೆ ಎಲ್ಲರೂ ನಾವೆಲ್ಲ ಸ್ವರ್ಗದಲ್ಲಿ, ನರಕದಲ್ಲಿ, ಇನ್ನೊಂದು ಲೋಕದ ಇದ್ದೀವ ಅನ್ಕೊಂಡ್ರ? ಖಂಡಿತ ಇಲ್ಲ. ಭೂಲೋಕವೇ ದೊಡ್ಡ ನರಕ. ಆ ನರಕದಲ್ಲಿ ನಮ್ಮನ್ನ ಇಷ್ಟು ಮಟ್ಟಿಗೆ ಭಗವಂತ ಸಂತೋಷವಾಗಿ ಇಟ್ಟಿದ್ದಾನೆ. ಕೆಲವರಿಗೆ ಒಳ್ಳೆ ವಾಹನ, ಕೆಲವರಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಆಸನ. ಯಾರೋ ಬಡವರು ನೋಡ್ಬಿಟ್ಟು ಅವ್ರಿಗಿಂತ ನಾವು ವಾಸಿಯಪ್ಪ, ನಾವು ಮಳೆಯಲಿಲ್ಲ ಒಳಗಡೆ ಇದ್ದೀವಿ. ಎಷ್ಟೋ ಜನ ದುರಹಂಕಾರ ಪಟ್ಟು ಅವ್ನು ಬೆಂದ ತೊಗೊಂಡಿದ್ದಾನೆ, ನಾನು MD ಕಾರ್ ಅಂದರೆ ಯಾವ ಕಾರಕ್ಕೆ ತೊಗೊಳ್ಳೋದು, ರೋಲ್ಸ್ ರಾಯ್ ಕಾರು, BMW ಅಂತಾನೆ ಏನೇನೋ ಕಾರುಗಳು ಇಟ್ಕೊಂಡು ಹೋಗಿರ್ತಾನೆ. ಆದರೆ ಮನುಷ್ಯನ ಯೋಗ್ಯತೆಗೆ ಸಂತೃಪ್ತಿ ಯಾವಾಗ ಬರುತ್ತೆ? ಊಟ ಮಾಡಿದಾಗ, ತಿಂದಾಗ ಮಾತ್ರ ಮನುಷ್ಯನಿಗೆ ಸಾಕು 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 ಅಂತಾನೆ. ಯಾವಾಗ ಆ ಸಾಕು ಅನ್ನೋದು ಜೀವನದಲ್ಲೂ ದುಡ್ಡು ಕೊಟ್ಟರು ಸಾಕು ಸಾಕು ಅಂತಾನೋ ಆವತ್ತು ಮೋಕ್ಷ ಅಂತಾನೆ ಕಾಶಿ ವಿಶ್ವನಾಥ. ಇಂಥ ಒಂದು ವಿಶ್ವನಾಥ ಕ್ಷೇತ್ರದಲ್ಲಿ ಕಾಶಿ ಯಾತ್ರೆಗೆ ನೀವಿವತ್ತು ಗುರುವಾರ ಅನುಗ್ರಹನೋ ಮೋಕ್ಷದ ದಾರಿಯನ್ನು ಗುರುಗಳು ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ವಿಧಿ. ಆ ವಿಧಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಫಸ್ಟ್ ಸಾವಿನ ಬಗ್ಗೆ ಆದರೆ ಕಾಶಿ ಯಾತ್ರೆ ಬಹಳ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಇದು ನಿಜವಾದ ಲಿಪಿ ನಿಯಮ. ಯಾಕೆಂದರೆ ನಾನು ಕಾಶಿಯಲ್ಲಿ ವಿಶೇಷವಾಗಿ ಅಲಹಾಬಾದಲ್ಲಿ 3 ವರ್ಷಗಳ ಕಾಲ ಅಧ್ಯಾಯ ಅಲ್ವೇನ್ರಿ. ಅದಕ್ಕೆ ನೀವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಸೋಮವಾರ ಗುರುವಾರ ಕಾಶಿ ಯಾತ್ರೆ ಪ್ರಯಾಣ